ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಬಿಸಿ ಇದ್ದೀರಾ? ನಾನು ಮಾತಾಡ್ಬೋದಾ? ಮಾತಾಡಿ ಖಂಡಿತ. ನಿನ್ನೆ ಇದು ಚೇತನ್ ಅವರ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ರಿ, ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಖಂಡಿತ ಕೇಳಿ ಮೇಡಮ್. ಮತ್ತೆ ಈಗ ಮತ್ತೆ ಅವರು ನನ್ನ ಮಾತಿಗೆ ಬದ್ಧ ಅಂತ ಹೇಳ್ತಾ ಇದಾರಂತಲ್ಲ, ಅದಕ್ಕೆ ನಾವು ಹೇಳಿದೀವಲ್ಲ. ಒಂದ್ ನಿಮಿಷ ತಗೊಂಡ್ಬಿಡ್ತೀನಿ. ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಇವತ್ತು ನಮ್ಮ ಜೊತೆ ಕನ್ನಡ ಸರ್ವ ಸಂಘಟನೆಯಲ್ಲಿರುವಂತಹ ಶಿವಕುಮಾರ್ ಅವರು, ಸಿಎಂ ಶಿವಕುಮಾರ್ ಅವರು ನಮ್ಮ ಜೊತೆ ಮಾತನಾಡ್ತಾರೆ. ವಿಚಾರ ಏನಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕಣ್ಮಣಿ, ಅವ್ರಿಗೆ ಒಂದು ಸಮಾಧಿ ಸ್ಥಳಕ್ಕೆ ಯಾಕೆ 2.5 ಎಕರೆ ಜಮೀನ್ ಕೊಡ್ಲಾಗಿದೆ ಅಂತ ಹೇಳಿ ವಿದೇಶಿ ಪ್ರಜೆ ಚೇತನ್ ಅಹಿಂಸಾ ಹೇಳ್ತಾ ಇರೋದ್ರಿಂದ ಈ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಿನ್ನೆ ಎಲ್ಲ ಭಾಗವಹಿಸಿ ಕ್ಷಮಾಪಣೆ ಕೇಳಿದ್ದ ಚೇತನ್ ಈಗ ಮತ್ತೆ ನನ್ನ ಮಾತಿಗೆ ಬದ್ಧ ಅಂತ ಹೇಳ್ತಿದ್ದಾರೆ. ಸರ್, ತಾವೇನ್ ಹೇಳ್ತೀರಾ ಇದಕ್ಕೆ? ಇದು ನೋಡಿ, ಅವರು ನಮ್ಮ ಸ್ನೇಹಿತರು, ಅಂದ್ರೆ ನಿನ್ನೆ ಗಂಟ ನಾವು ಸ್ನೇಹಿತರಾಗಿ ಒಂದು ಗೌರವ ಕೊಟ್ಟು ಒಳ್ಳೆ ಮಾತಲ್ಲಿ ಒಂದೆರಡೇಟ್ ಹೊಡಿಬೇಕು ಅನ್ಕೊಂಡಿದ್ದೋ, ಆಮೇಲೆ ಮಸಿ ಬಳಿಬೇಕು ಅನ್ಕೊಂಡಿದ್ದೋ. ಆದ್ರೂ ನಮ್ ಸ್ನೇಹಿತರಾಗಿ ಅವರು ಒಬ್ರು ಹೋರಾಟಗಾರರು ಇದ್ದಾರೆ, ನಮ್ ಜೊತೆ ಓಡಾಡಿದ್ದಾರೆ. ಅದರಿಂದ ಒಂದ್ ಒಳ್ಳೆ ರೀತಿಲಿ ಹೇಳಿ ಏನಾದ್ರೂ ಬದಲಾವಣೆ ಆಗ್ಬೋದೇನೋ ಅಂತ ಹೇಳಿ ನೋಡಿದ್ದು. ಆದ್ರೆ ಅವರಲ್ಲಿ ಒಪ್ಕೊಂಡಿದ್ರು, ನಾವೆಲ್ಲ ಸ್ನೇಹಿತರಿದೀವಿ, ನಿಮ್ ಮಾತಿಗೆ ನಾನು ಬದ್ನಾಗಿದ್ದೇನೆ, ತಪ್ಪಾಗಿದ್ದ ಕ್ಷಮೆ ಅಂತ ಕೇಳಿದ್ರು ಅವರು. ಆದ್ರೆ ಈಗ ಅವರು ಬೇರೆ ರೀತಿ ಇದ್ ಮಾಡಿರೋದ್ರಿಂದ ಅವ್ರು ಯಾರಿಗೂ ಗೌರವ ಕೊಡದೆ ಇರೋದು ಕಾಣಿಸ್ತಾ ಇದೆ. ಅದರಿಂದ ನಾವು ನಿನ್ನೆ ಸ್ಪಷ್ಟಪಡಿಸಿದೀವಿ, ಅವ್ರೇನಾದ್ರೂ ಮುಂದುವರ್ಸಿದ್ರೆ ನಮ್ದು ಬೇರೆ ರೀತಿಯ ತೀರ್ಮಾನ ಇದೆ ಅಂತ ಹೇಳಿದೀವಿ. ಅದ್ ನಿಮ್ ಮಾಧ್ಯಮದ ಮುಖಾಂತರ ಹೇಳಕ್ ಆಗಲ್ಲ ನಾನು, ಯಾಕೆ ಅಂದ್ರೆ ನಾವು ತೀರ್ಮಾನ ತಗೊಂಡಿದೀವಿ ಆಲ್ರೆಡಿ. ಅವರು ಬೆಳಿಗ್ಗೆಯಿಂದ ನಾವು ವೀಕ್ಷಣೆ ಮಾಡ್ತಾ ಇದೀವಿ, ಅವ್ರೇನ್ ಹೇಳ್ತಾ ಇದಾರೆ ಎಲ್ಲಾನು ಗಮನಿಸಿದೀನಿ. ನಾವು ತೀರ್ಮಾನ ತಗೊಂಡಿದೀವಿ, ಅಂದ್ರೆ ಅವ್ರಿಗೆ ಬುದ್ಧಿ ಕಲ್ಸೋದು ತೀರ್ಮಾನ ನಾವು ಮಾಡಿದೀವಿ. ಅಲ್ಲ, ನಾನು ಈಗ ಅವ್ರದ್ದು ಎಲ್ಲ ಎಕ್ಸೆಲ್ ನೋಡ್ತಾ ಇದ್ದೆ, ಎಲ್ಲ ದಲಿತ ಪರ ಸಂಘಟನೆಯಲ್ಲಿ ಮಾತಾಡಿದ್ದಾರೆ, ಒಂದು ಕೆಲವು ಜಿಲ್ಲೆಗಳಲ್ಲೆಲ್ಲ ಓಡಾಡಿದ್ದಾರೆ. ಅಂದ್ರೆ ಇವರು ಅತಿ ಬುದ್ಧಿವಂತ. ನಾನು ಹೇಳಿದನ್ನೆಲ್ಲ ಎಲ್ಲಾ ದಲಿತರು ಕೇಳ್ಬಿಡ್ತಾರೆ. ಕನ್ನಡಿಗರು ದಲಿತರು ಇಬ್ರು ಒಂದೇ ಅಲ್ವಾ? ದಲಿತರು ಒಪ್ತಾರ ಇವ್ರು ಹೇಳೋ ಮಾತನ್ನ? ಈಗ ಅವ್ರ ಪರವಾಗಿ ಬಂದವ್ರ ಏನ್ ಹೇಳಿದ್ರು, ಬೆಳಿಗ್ಗೆ ನಾನು ವಿಡಿಯೋಗಳು ನೋಡಿದ್ದೀನಿ. ಅವ್ರೇನ್ ಹೇಳಿದ್ರು, ನಾವು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದಕ್ಕೆ ನಾವು ಒಪ್ಪೋದಿಲ್ಲ, ಆದ್ರೆ ಸಾರಾ ಗೋವಿಂದ್ ಅವ್ರು ಮಾತಾಡಿರೋ ರೀತಿನ ನಾವು ಖಂಡಿಸ್ತೀವಿ ಅಂತ ಹೇಳಿದ್ರು. ಅವ್ರ ಮನೆ ಹತ್ರ ಸೇರಿದಂತವ್ರು. ಈಗ ನಾನು ಒಬ್ಬ ದಲಿತನೇ, ಅಂದ್ರೆ ನಾನು ಜನಾಂಗದಲ್ಲಿ ಬಂದು ಎಸ್ಸಿ ಬರ್ತೀನಿ, ಅಂದ್ರೆ ಲಂಬಾಣಿಸು. ಆದ್ರೆ ನಾನು ಕನ್ನಡಿಗ, ಕರ್ನಾಟಕ ರಾಜ್ಯ ಇರೋದು. ಎಲ್ಲರೂ ಎಸ್ಸಿ ಇರ್ಬೋದು, ಎಸ್ಟಿ ಇರ್ಬೋದು, ಯಾವುದೇ ಹಿಂದುಳಿದ ವರ್ಗ ಇರ್ಬೋದು, ಕನ್ನಡದವರಲ್ವಾ ಮೊದ್ಲಿಗೆ ನಾವೆಲ್ಲ? ನಾನು ಹೇಳೋದು ನಾವೇನಂದ್ರೆ, ನಾನು ಕನ್ನಡಿಗ, ಕರ್ನಾಟಕ ರಾಜ್ಯದಲ್ಲಿದ್ದೀನಿ, ಕನ್ನಡಿಗ, ಭಾರತ ದೇಶದಲ್ಲಿದ್ದೀನಿ, ನಾನು ಭಾರತೀಯ. ಆದ್ರೆ ನಾನು ಹೇಳೋವಂಥದ್ದು ಜಾತಿನ ಎತ್ಕಟ್ಟೋವಂಥದ್ದು, ತಾರತಮ್ಯ ಮಾಡೋದು, ಬೆಂಕಿ ಹಚ್ಚೋದ್ ಬೇಡ. ಆಮೇಲೆ ಇಲ್ಲಿ ಯಾರು ದಲಿತರು ಅವರು ಇವರು ಅಂತ ರಾಜ್ಕುಮಾರ್ ಅಣ್ಣ ಅವ್ರನ್ನ ಯಾರು ಪ್ರೀತಿಸಿಲ್ಲ. ನಾವು ದಲಿತ ಪ್ರೀತಿಸಿದೀನಿ, ನಾನು ಇನ್ನೊಬ್ಬ ಅಂತ ಯಾರು ಪ್ರೀತಿಸಿಲ್ಲ. ಎಲ್ರೂ ಕೂಡ ಎಲ್ಲಾ ಕನ್ನಡಿಗರು ಮತ್ತೆ ಬೇರೆ ಬೇರೆ ರಾಜ್ಯದವರು, ಇಡೀ ದೇಶ ವಿಶ್ವ ಅವ್ರನ್ನ ಮೆಚ್ಕೊಂಡಿದೆ, ಹೊಗಳ್ತಾ ಇದೆ, ಆಮೇಲೆ ಅವ್ರಿಗೆ ಗೌರವ ಕೊಟ್ಟಿದೆ. ಅದ್ರಲ್ಲಿ 2 ಮಾತಿಲ್ಲ. ಇವನು ಅವಿವೇಕಿ, ಇವನು ಯಾರು ಇವನ್ ಚೇತನ್ ಇದಾನಲ್ಲ, ಅವಿವೇಕಿ ಇವನು. ಇವನ್ಗೆ ಒಂದು ಗೌರವ ಕೊಟ್ಟು ಹೇಳಿದ್ದು ಬೇಡ, ಇದು ದೊಡ್ಡದಾಗುತ್ತೆ ಅಂತ. ನಿನ್ನೆ ಎಲ್ರು ಕೈ ಮಾಡಕ್ ರೆಡಿ ಇದ್ರು. ನೋಡಿ ಸರ್, ಅವ್ರಿಗೆ ಚೇತನ್ ಅವ್ರಿಗೆ ಕೆಲಸ ಉದ್ಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಈ ಉದ್ಯೋಗ ಇಲ್ದೆ ಆಗಾಗ ಹೆಸರು ಮಾಡ್ಬೇಕಂದಾಗ ಇವರೆಲ್ಲ ಈ ತರ ಖ್ಯಾತೆ ತೆಗಿತಾ ಇರ್ತಾರೆ ಚೇತನ್ ಅಂತ. ಖಂಡಿತ ನಾನೇ ತಡೆದಿದ್ದು ಅವ್ರಿಗೆ.
ನಿನ್ನೆನೆ ಅವ್ರಿಗೆ ಏಟ್ ಬಿದ್ದಿರೋದು ಅನ್ನ ಬುದ್ಧಿ ಕಲಿಸ್ತಾ ಇದ್ದು. ಯಾಕೆ ಇದು ದೌರ್ಜನ್ಯ ಅಲ್ಲ, ಹೊಡಿತೀವಿ ಮತ್ತೆ ಇದ್ ಮಾಡ್ತೀವಿ ದೌರ್ಜನ್ಯ ಅಲ್ಲ. ಬೇರೆ ರಾಜ್ಯಗಳಲ್ಲೇ ನಮ್ಮ ಅಣ್ಣವ್ರನ್ನ ಪ್ರೀತಿಸ್ತಾ ಇರ್ಬೇಕಾದ್ರೆ ಈ ರಾಜ್ಯ ಅವ್ರಿಗೆ ಹೇಗ್ ಗೌರವ ಕೊಡ್ಬೇಕು? ಇವನೊಬ್ಬನಿಂದ ಎಲ್ಲೋ ಒಂದು ಇವನು ಹುಚ್ಚು ಮತ್ತೆ ಇವನ್ ಪ್ರಚಾರ ಇದ್ರಿಂದ ಎಲ್ಲೋ ಒಂದ್ ಕಡೆ ಇದಾಗತ್ತೆ. ಈಗ ಏಕವಚನದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಮಾತಾಡ್ಬೇಕಿರೋಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾನ ಅವನು. ಈಗ ನಾವು ಅವನ್ಗೆ ಒಳ್ಳೆ ರೀತಿಲಿ ಹೇಳ್ದೋ ಗೌರವ ಕೊಟ್ಟು ಹೇಳಿದೀವಿ. ನೋಡಿ ಸಾಕಷ್ಟು ಜನ ಇವತ್ತು ಇಡೀ ರಾಜ್ಯ ನಮ್ಮನ್ನ ಏನ್ ಹೇಳ್ತಾ ಇದೆ ಅಂದ್ರೆ ನೀವ್ ಯಾಕೆ ಅವ್ರಿಗೊಂದ್ 2 ಏಟ್ ಹೊಡಿಲಿಲ್ಲ ಅಂದ್ರೆ. ಅಲ್ಲ, ಈಗ ರಾಜ್ಯದಲ್ಲಿ ಗೃಹ ಸಚಿವರು ಏನ್ ಮಾಡ್ತಾ ಇದಾರೆ, ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ, ಸಮಾಜದಲ್ಲಿ ರಾಜ್ಕುಮಾರ್ ಅವ್ರ ವಿಷಯ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಮಾತಾಡಕ್ ಶುರುವಾಗ್ತಾರೆ. ಯಾಕೆ ಈ ಚೇತನಿಂದ ಅಹಿಂಸೆ ಅನ್ನೋದು ಚೇತನ್ ಅವ್ರಿಗೆ ಅದಕ್ಕೂ ಸಂಬಂಧ ಇಲ್ಲ, ಅಹಿಂಸೆಗೂ ಅವ್ರಿಗೂನು. ಅವರು ನಾನು ಪೆರಿಯಾರ್ಗಿಂತ ದೊಡ್ಡವರು ಅಂತ ಹೇಳ್ತಾರೆ, ಅಂದ್ರೆ ಗಾಂಧಿಗಿಂತ ದೊಡ್ಡವರು ಅಂತ ಹೇಳ್ತಾರೆ ಚೇತನ್. ಇಂತ ಚೇತನ್ ಈ ರೀತಿ ಸಮಾಜದಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಆಮೇಲೆ ಅವ್ನ್ ನೋಡಿ ಅವ್ನ್ ಮಾತಾಡೋ ರೀತಿ ನೋಡಿ ಅವನಿಗೆ ಇದು ತಲೆ ಸ್ವಲ್ಪ ಕಮ್ಮಿ. ಅವ್ನು ಮಾತಾಡ್ತಾ ಬೇರೆ ಬೇರೆ ರೀತಿ ಮಾತಾಡ್ತಾನೆ. ಆಮೇಲೆ ಸರ್ಕಾರ ನಾವು ನಿನ್ನೆ ಪೊಲೀಸರ್ಗೂ ಆಗ್ರಹ ಮಾಡಿದೀವಿ, ಇವತ್ತು ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದೀವಿ, ಇಂಥವ್ರನ್ನ ಕಡಿವಾಣ ಹಾಕ್ಬೇಕು. ಆಮೇಲೆ ಇಂಥದ್ರಿಂದ ಸೋಷಿಯಲ್ ಮೀಡಿಯಾದಂತ ಪ್ರಚಾರ ಜಾಸ್ತಿ ಆದ್ರೆ ತಪ್ಪಾಗುತ್ತೆ. ಕೂಡ್ಲೆ ಅವ್ರನ್ನ ಬಂಧಿಸುವಂತದ್ ಮಾಡ್ಬೇಕು. ನಿನ್ನೆ FIR ದಾಖಲಾಗಿದೆ. ಆಮೇಲೆ ಅದನ್ನ ಅಂತ ಹೇಳಿದೀವಿ ನಾವು. ಆಮೇಲೆ ಒತ್ತಾಯನೂ ಮಾಡ್ತಾ ಇದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ ಮಾಧ್ಯಮಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಒಳ್ಳೆ ರೀತಿ ತಾವು ಅಭಿಪ್ರಾಯ ವ್ಯಕ್ತಪಡಿಸಿದಿರಿ. ಆಮೇಲೆ ನಾವು ಇದನ್ನ ಸುಮ್ನೆ ಬಿಡೋದಿಲ್ಲ, ಸರ್ಕಾರ ಕ್ರಮ ತಗೊಳ್ಳಿ, ಅದೆಲ್ಲ ಕಾನೂನು ರೀತಿಲಿ ಎಲ್ಲಾ ಕ್ರಮ ಜರುಗಿಸಿ. ಈಗ 20 ವರ್ಷ ಆಗ್ಬಿಟ್ಟಿದೆ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಆಗಲಿ. 20 ವರ್ಷದ ಮೇಲೆ ಚೇತನು ಅಮೆರಿಕದಿಂದ ಬಂದು ಕೇಳೋಕೆ ಯಾರು ಇವ್ರಿಗೆ ಕುಮ್ಮಕ್ ಕೊಡ್ತಾ ಇದಾರೆ, ಯಾವ ರಾಜಕಾರಣಿ ಇವ್ರ ಹಿಂದೆ ಇದಾರೆ, ಯಾರು ಇವ್ರನ್ನ ಎತ್ತಿಡ್ತಾ ಇದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡಿದೀರಾ? ಇವ್ರ ಹಿಂದೆ ಯಾರು ಇಲ್ಲ, ಯಾವ ನಯಾ ಪೈಸಾ ಜನನೂ ಇಲ್ಲ, ಯಾವ ರಾಜಕಾರಣಿನೂ ಇಲ್ಲ. ಇವನನ್ನ ಯಾರು ಪ್ರೀತಿಸೋದು ಇಲ್ಲ. ಯಾಕೆ ಅಂದ್ರೆ ಮೊದ್ಲು ನಾವು ಇವನನ್ನ ಒಂದು ನಟ ಇವನು ಇರ್ಬೋದು, ಇವನ ಮಾತುಗಳು ಕೇಳೋಣ ಅಂತ ನನ್ಗೂ ಅನ್ಸೋದು. ಆಮೇಲೆ ನಾನು ಎಷ್ಟೋ ವೇದಿಕೆಗಳಲ್ಲಿ ಹೇಳ್ದೆ, ಇವ್ನು ಮಾತಾಡ್ತಾ ಇದ್ ನೋಡಿ ತುಂಬಾ ಜನಕ್ಕೆ ಹೇಳ್ದೆ, ನಮ್ ಜೊತೆಲಿರೋ ಬೇರೆ ಬೇರೆ ಸಂಘಟನೆಗಳು ಏನಿದೆ ನಾವೆಲ್ಲರೂ ಚರ್ಚೆ ಮಾಡುವಾಗ ಇವನೊಬ್ಬ ಹುಚ್ಚ ಅಂತ ನಾವು ಸುಮಾರು ಜನ ಮಾತಾಡ್ಕೊಂಡು. ಅಂದ್ರೆ ಇವನು ಏನ್ ಮಾತಾಡ್ತಾ ಇದ್ದಾನೆ ಅವನಿಗೆ ಅರ್ಥ ಆಗಲ್ಲ. ನೀವು ನೋಡ್ಕೊಳ್ಳಿ, ಒಂದು ಸ್ಟ್ಯಾಂಡ್ ಇಲ್ಲ ಅವನು. ನಿನ್ನೆ ಕ್ಷಮೆ ಕೇಳ್ತಾನೆ, ಇವತ್ತಿಲ್ಲ ಅಂತಾನೆ. ಅಂದ್ರೆ ಮೆಂಟಲಿ ಡಿಸ್ಟರ್ಬ್, ಅವನು ಮಾನಸಿಕ ಅಸ್ವಸ್ಥತೆ ಇದ್ರೆ ಹೋಗಿ ನಿಮ್ಮನ್ಸ ಸೇರಿಸಬೇಕಲ್ವಾ ಸರ್ಕಾರ ಅವ್ರನ್ನ. ಆಮೇಲೆ ಅವರು ಧರ್ಮಪತ್ನಿಯವರಲ್ಲಿ ಇದ್ರು, ನಮ್ಗೆ ಅಯ್ಯೋ ಅನಿಸ್ತಾ ಇತ್ತು. ಅವರು ಯಾರು, ಆಮೇಲೆ ತಂದೆ ತಾಯಿ ಯಾರು ಕೂಡ ಇವ್ರನ್ನ ಯಾರ ಮಾತು ಕೇಳೋದಿಲ್ಲ. ಈಗ ಅಲ್ಲಿರೋಂತ ಮನೆಯವರು ಕೂಡ ಬೈತಾ ಇದ್ರು ಇವ್ರಿಗೆ. ಇಲಿನಾಯ್ಸಿಂದ ಓಡಿಸಿದಾರೆ ಚೇತನ್ನ. ಹೌದು, ಇಲಿನಾಯ್ಸ್ನಿಂದ ಓಡಿಸಿದಾರೆ. ಹೋಗಿ ಟ್ರಂಪ್ ತರನೇ ಆಡ್ತಾ ಇಲ್ವಾ? ಕರ್ನಾಟಕ ಟ್ರಂಪ್ ಆಗ್ಬೇಕಂತ ಆಸೆ ಇದೆಯಾ? ಇವ್ನ್ ಯಾರು ಮೇಡಮ್, ಟ್ರಂಪ್ಗೂ ಇವ್ನಿಗೆ ಹೋಲ್ಸೋದ್ ಬೇಡ. ಅವ್ರ ದೇಶದ ಪ್ರಧಾನಿ ಇದ್ದಾರೆ, ಅಮೆರಿಕದ ಪ್ರಧಾನಿ ಅಧ್ಯಕ್ಷ ಇದ್ದಾರೆ. ಅಲ್ಲಲ್ಲ, ಟ್ರಂಪ್ ಹುಚ್ಚ ಏನಿಲ್ಲ. ಟ್ರಂಪ್ ಬಗ್ಗೆ ನನಗೆ ಅಭಿಮಾನ ಇದೆ ದಯವಿಟ್ಟು. ಯಾಕಂದ್ರೆ ಟ್ರಂಪ್ ಒಂದ್ ದೇಶನ ಮುನ್ನಡೆಸ್ತಾ ಇದ್ದಾರೆ. ಆಮೇಲೆ ಅವ್ರದೇ ವೈಯಕ್ತಿಕ ದೇಶದ ಬದ್ಧತೆಗಾಗಿ ಹೋರಾಡ್ತಾ ಇರ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಅಂದ್ರೆ ಇವ್ನ ಯಾರಿಗೂ ಹೋಲ್ಸಕ್ ಹೋಗ್ಬೇಡಿ. ಇವನೊಬ್ಬ ಹುಚ್ಚ ಅರೆ ಹುಚ್ಚ ಅಲ್ಲ ಸರ್. ಇವ್ರು ಹುಚ್ಚಿದೆ ಸರಿ, ಇವ್ರ ಮನೆಯವರು ಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸಮಾಜಕ್ಕೆ ಒಂದು ಸೌಹಾರ್ದಕ್ಕೆ ತೊಂದರೆ ಕೊಡ್ತಿದಾರಲ್ಲ ಇವರು. ಇಲ್ಲ, ಈಗ ನಾವೇ ಒಂದು ಐಡಿಯಾ ಮಾಡ್ತೀವಿ ಅವನಿಗೆ, ಹುಚ್ಚ ಆಸ್ಪತ್ರೆಗೆ ನಾವೇ ಕರ್ಕೊಂಡು ಹೋಗೋ ಕೆಲಸ ಮಾಡ್ತೀವಿ. ಅಲ್ಲ, ಯಾಕಂದ್ರೆ ಎಲ್ಲರೂ ಈಗ ಯುವ ಜನರು ಇವ್ರನ್ನ ಫಾಲೋ ಮಾಡ್ತಿರ್ತಾರೆ, ಮತ್ತೆ ಹಿಂದುಳಿದ ಸಂಘಟನೆಗಳು ಇವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಈಗ ಅವ್ರು ಹೇಳ್ತಾರೆ ರಾಜ್ಕುಮಾರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ವಿಷ್ಣುವರ್ಧನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ಏನ್ ನಡೆದಿದೆ ಅಂತಾನೆ ಗೊತ್ತಿಲ್ಲ. ಅವನಿಗೇನು ಅವನು ಇದ್ದಾನೆ ಬಿಡಿ, ಅವನು ಹುಚ್ಚ ಇದ್ದಾನೆ. ಅವನು ಒಂಥರ ಅರೆ ಹುಚ್ಚ. ಅವನಿಗೆ ಆಂಬುಲೆನ್ಸ್ ಕರ್ಕೊಂಡ್ ಬರ್ತೀನಿ, ನಾನೇ ಕರ್ಕೊಂಡ್ಬಂದು ಇವತ್ತೊಂದು ಆಂಬುಲೆನ್ಸ್ ತನ್ನಿ ಚಳುವಳಿ ಮಾಡ್ತೀರಾ? ಈಗ ಕರ್ಕೊಂಡ್ ಬರ್ತೀವಿ ಮನೆ ಹತ್ರ, ಚೇತನ್ಗಾಗಿ ಆಂಬ್ಯುಲೆನ್ಸ್ ತನ್ನಿ ತಗೊಂಡ್ಬಂದು ಕರ್ಕೊಂಡು ಹೋಗ್ತೀನಿ ಅವನಿಗೆ. ಅಲ್ಲ, ನೀವು ಅಷ್ಟು ಒಂದು ಗೌರವ ಕೊಟ್ಟು ಕೇಳ್ಕೊಂಡ್ರು ಯಾಕೆ ಈ ವ್ಯಕ್ತಿ ಹಿಂಗ ಆಡ್ತಾ ಇದ್ದಾರೆ? ಅವನಿಗೆ ಆಂಬುಲೆನ್ಸ್ ತರ್ತೀವಿ, ಇನ್ನೊಂದ್ ಸ್ವಲ್ಪ ಹೊತ್ತು 1 hour ಅಲ್ಲಿ ಒಂದು ಆಂಬುಲೆನ್ಸ್ ತಗೊಂಡು
ಅವನಿಗೆ ತಗೊಂಡೋಗಕ್ ಬರ್ತೀವಲ್ಲ. ಈಗ ರಾಜ್ಕುಮಾರ್ ಸಂಘಟನೆಗಳು ಮತ್ತು ತಾವು ಎಲ್ಲಾ ಸಂಘಟನೆಗಳು ಸೇರಿದ್ದೀರಾ. ಈ ಸಮಸ್ಯೆನ ಸೌಹಾರ್ದವಾಗಿ ಬಗೆಹರಿಸಕ್ ಸಾಧ್ಯನಾ ಅಥವಾ ಯಾವ ರೀತಿ ಕಾನೂನಾತ್ಮಕವಾಗಿ ಬಗೆಹರಿಸ್ತೀರಾ, ಚಳುವಳಿ ಮೂಲಕ ಬಗೆಹರಿಸ್ತೀರಾ? ಸೌಹಾರ್ದವಾಗಿ ಬಗೆಹರಿಸ್ತೀವಿ, ಮತ್ತೆ 2 ಬಿಡ್ತೀವಿ ಅವನ್ನ. ನಾವು ಹೇಳೋದು ಕಾನೂನಾತ್ಮಕವಾಗಿ ಹೋಗಿ, ಯಾಕಂದ್ರೆ ಇಲಾಖೆ ಇದೆಯಲ್ಲ ಅವ್ರಿಗೆ ಏನೇ ವ್ಯವಸ್ಥೆ ಮಾಡಕ್ಕೆ. ನೋಡಿ ಈಗ ಏನ್ ಗೊತ್ತಾ, ಈಗ ದೇಶಕ್ಕೆ ಬಾಂಬ್ ಹಾಕ್ತಾರೆ, ನಾವು ಕಾನೂನು ನೋಡ್ಕೊಂಡು ಕೂತ್ಕೊಳಕಾಗತ್ತಾ? ನಾವು ಆ ಕಡೆ ಬಾಂಬ್ ಹಾಕ್ಲೇಬೇಕು. ಈಗ ರಾಜ್ಕುಮಾರ್ ಅಭಿಮಾನಿಗಳು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರೇ ಇದ್ದಾರೆ, ನೋಡ್ತಾ ಇದಾರೆ ಇದೆಲ್ಲ ಅನ್ಸುತ್ತಾ ನಿಮ್ಗೆ? ಖಂಡಿತ ಅವರು ಕ್ರಮ ಜರುಗಿಸ್ತಾರೆ. ಆಮೇಲೆ ಇಂಥವಕ್ಕೆಲ್ಲ ಕಾನೂನು ನೋಡಕ್ಕಾಗಲ್ಲ ನಾವು. ಯಾಕೆ ಗೊತ್ತಾ, ಕಾನೂನು ಮೀರಿನೂ ಕೆಲವೊಂದ್ಸತಿ ನಾವು ಹೋರಾಟ ಮಾಡ್ಬೇಕಾಯ್ತದೆ. ಸರ್, ಇದ್ರ ಜೊತೆಗೆ ಚೇತನ್ ಅವ್ರ ಗಮನಕ್ಕೂ ಬರ್ಲಿ ಅಂತ ಕೇಳ್ತಾ ಇದ್ದೀನಿ. ಚೈತನ್ಯ ಭೂಮಿ ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ 12.5 ಎಕರೆ ಕೊಟ್ಟಿದ್ದಾರೆ ಸ್ಮಾರಕಕ್ಕೋಸ್ಕರ. ಅವ್ರ ಬಗ್ಗೆ ಪಾಪ ಅಲ್ಲ, ಈಗ ಹಾಗಾದ್ರೆ ಅವರು ಅಂತ ಅವರು ಜನ ಲಕ್ಷಾಂತರ ಜನ ಹೋಗ್ತಾರೆ. ಅವ್ರ ಬಗ್ಗೆನೂ ಮಾತಾಡ್ತಾ ನೀವು ನಾಳೆ. ಅಂಬೇಡ್ಕರ್ ಅಲ್ಲ, ಇವತ್ತು ರಾಜ್ಕುಮಾರ್ ಕರ್ನಾಟಕದಲ್ಲಿ ಮುಖ್ಯ ಒಂದು ಐಕಾನ್ ಆದ್ರೆ ನಾವು ಇಡೀ ದೇಶಕ್ಕೆ ಇವರು ಅಂಬೇಡ್ಕರ್ ಇದ್ದಾರೆ. ಹೌದು, ಇವರು ಈ ರೀತಿ ಸಮಾಜಕ್ಕೆಲ್ಲ ಅವ್ರು ಸೇವೆ ಕೊಟ್ಟೋಗಿದ್ದಾರೆ. ಯಾರಾದ್ರೂ ಚೇತನ್ ಸ್ಮಾರಕ ಕಟ್ಟಕ್ ಸಾಧ್ಯನಾ? ರಾಜ್ಕುಮಾರ್ ಕಟ್ಟಿದೆ. ಹೌದೌದು. ನಾಳೆ ನೋಡಿ, ಚೇತನ್ ಒಳ್ಳೆ ರೀತಿಯಲ್ಲಿ ಬೆಳೀಲಿ. ಈಗ ನಾಳೆ ದಿನ ಏನಾದ್ರೂ ಬದಲಾವಣೆ ಆಗಿ ಈ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಚೇತನ್ನವ್ರನ್ನು ಬೇಕಾದ್ರೆ ಜನ ಇದ್ ಮಾಡ್ತಾರೆ. ಜನ ಹೆಂಗೆ ಅಂದ್ರೆ, ಯಾವ್ದು ಈಗ ಯಾರ್ದು ಸ್ಮಾರಕ ತಂದ್ ಕಟ್ಟಕ್ಕಾಗುತ್ತಾ? 1 ಇಂಚ್ ಭೂಮಿ ಕೊಡಕ್ಕಾಗುತ್ತಾ? ಇವತ್ತು ಅಣ್ಣವರು ಸ್ಮಾರಕಗಳು ಕಟ್ತಾ ಇದ್ದಾರೆ ಅಂದ್ರೆ ಅವರ ಯೋಗ್ಯತೆ ಇದೆ, ಯೋಗ ಇದೆ, ಎಲ್ಲ ಇದೆ. ಇವನು ಆ ಯೋಗ್ಯತೆ ಯೋಗ ಬೆಳೆಸ್ಕೊಳ್ಳಿ, ಅವನಿಗೂ ಪಾಪ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ಅಯ್ಯೋ, ಅವ್ರಿಗೆ ಇಲ್ಲಿ ಕರ್ನಾಟಕದಲ್ಲಿ ಬೇಡ, ಇಲ್ಲಿನ ಹೆಸರಿನಲ್ಲೇ ಕಟ್ಲಿ ಸರ್. ಹೌದು, ಅಲ್ಲೇ ಹೋಗ್ಲಿ, ಗಡಿಪಾರ್ ಮಾಡ್ಸೋಣ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಓಕೆ ಓಕೆ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.